ಓಯಲೆ ಅಂತ ಹೇಳ್ತೀರಿ. ಎಲ್ರಿಗೂ ಬೆಳಗಿನ ಶುಭೋದಯ. ಎಂದಿನಂತೆ ಈಗ ಮಾರ್ಕೆಟ್ಗೆ ಹೋಗೋದಿದೆ. ಈ ವಿಡಿಯೋನ ಕೊನೆ ತನಕ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಎಂದಿನಂತೆ ಮಾರ್ಕೆಟ್ಗೆ ಹೋಗೋಣ. ಲೆಟ್ಸ್ ಗೋ. ಮಾರ್ಕೆಟಿಂದ ಹೂವೆಲ್ಲ ತಗೊಬಂದುಬಿಟ್ಟಿದ್ದೀನಿ. ಇವಾಗ ಪೂಜೆ ಎಲ್ಲ ಮಾಡೋಕ್ಕಿದೆ. ಓಕೆ, ಆಮೇಲೆ ಸಿಗ್ತೀನಿ. ಪೂಜೆ ಎಲ್ಲ ಆಯಿತು, ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಯ್, ಏನಂದರೆ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ. ಅದಕ್ಕೆ ಒಂದು ಉಪ್ಪಿನಕಾಯಿ ಮಾಡೋ ಪ್ಲಾನ್ ಇದೆ. ಇಲ್ಲಿ ಮಾವಿನ ಮರಕ್ಕೆ ಹೋಗ್ಬಿಟ್ಟು ಪಕ್ಕದಲ್ಲೇ ಇದೆ, ಅಂಕಲ್ದೇ ಅದು ತೋಟದ್ದು. ಒಂದು 2 ಎಗರಿಸಿ ಉಪ್ಪಿನಕಾಯಿ ಮಾಡಬೇಕು. ಮಾವಿನಕಾಯಿ ತಗೋಣ ಅಂತ ಬಂದರೆ ಇಲ್ಲಿ ನಮ್ಮ ರಾಕ್ ಸ್ಟಾರ್ ಮಲ್ಕೊಂಬಿಟ್ಟಿದ್ದಾನೆ. ಏಯ್ ಕರಿಯಾ, ಇಲ್ಲ ಅವನಿಗೆ ಫುಲ್ ನಿದ್ದೆ. ಕರಿಯಾ ಕರಿಯಾ, ಸರಿ ಮಲ್ಕೊ. ಮಾವಿನಕಾಯಿ ತರಗಿ ಮಾವಿನಕಾಯಿ ತೆಗಿಯೋಣ. ಇದೆ ಮಾವಿನಕಾಯಿ ಕಾಣಿಸ್ತಾ ಇದೆಯಾ? ಇದನ್ನು ಈಗ ತೆಗಿಬೇಕು. ಎಲ್ಲಿದೆ? ಮಾವಿನಕಾಯಿನೇ ಕಾಣಿಸ್ತಾ ಇಲ್ಲ ಅಲ್ಲಿ. ಮಾವಿನಕಾಯಿ ಮೇಲ್ಗಡೆ ಇದೆ. ಇವಾಗ ಇದನ್ನು ಉದುರಿಸ್ಬೇಕು. 1-2, ಜಾಸ್ತಿ ಏನು ಉದುರ್ಸೋಕೆ ಹೋಗಲ್ಲ, 1-2 ಸಾಕು ನಮಗೆ. ಓಕೆ, ಅದನ್ನು ಹೋಮ್ ಮೇಡ್ ಸ್ಟೈಲು ಉಪ್ಪಿನಕಾಯಿ ಮಾಡೋಣ ಅಂತ. ಉಪ್ಪಿನಕಾಯಿ ಮಾಡೋದು ಫುಲ್ ವೀಡಿಯೋನ ನೋಡಿ ಹೆಂಗೆ ಮಾಡ್ತೀನಿ ಅಂತ. ಫಸ್ಟು ಮಾವಿನಕಾಯಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಮಾವಿನಕಾಯಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಗ್ಯಾಸ್ ಹಚ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನೀರೆಲ್ಲ ಇದೆ ಬಾಣಲೆಯಲ್ಲಿ. ಡ್ರೈ ಆದ ತಕ್ಷಣ ನಾನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಉಪ್ಪಿನಕಾಯಿ ಮಾಡೋಕ್ಕೆ ಬೇಕಾಗೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ಇದಿಷ್ಟು ಇಂಗ್ರೀಡಿಯೆಂಟ್ಸು: ಜೀರಿಗೆ, ಮೆಂತೆಕಾಳು, ಕಾಳುಮೆಣಸು, ಕೊತ್ತಂಬರಿ ಬೀಜ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ. ಬೆಳ್ಳುಳ್ಳಿನ ನಾನು ಬಾಣಲಿಗೆ ಆಮೇಲೆ ಡೈರೆಕ್ಟ್ ಹಾಕ್ತೀನಿ. ಇದಿಷ್ಟು ನಾನು ರುಬ್ಕೊತೀನಿ, ಲೈಟಾಗಿ ಫ್ರೈ ಮಾಡ್ಕೊತೀನಿ. ಇದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಲೋ ಫ್ಲೇಮಲ್ಲಿ ಲೈಟಾಗಿ ಹುರ್ಕೊಂಡು ನಾನು ಮಾವಿನಕಾಯಿ ಉಪ್ಪಿಗೆ ಹಾಕಿದ್ದೀನಲ್ಲ ಅದರದ್ದು ನೀರನ್ನು ಹಾಕಿಬಿಟ್ಟು ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊತೀನಿ. ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಕೊತೀನಿ. ಇದಕ್ಕೆ ಹಳದಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮಾವಿನಕಾಯ್ದು ನೀರು ಬಿಟ್ಟಿರೋದು ಉಪ್ಪು ಇದೆಯಲ್ಲ, ಉಪ್ಪು ನೀರು, ಅದನ್ನು ಹಾಕಿಬಿಟ್ಟು ಇದನ್ನು ರುಬ್ಕೊತೀನಿ. ರುಬ್ಬಿರೋ ಉಪ್ಪಿನಕಾಯಿ ಮಸಾಲ ಈ ಥರ ರೆಡಿಯಾಗಿದೆ. ಇದನ್ನು ಇವಾಗ ಬಾಣಲಿಯಲ್ಲಿ ನಾನು ಸ್ವಲ್ಪ ಕರೆದುಬಿಟ್ಟು ಹೇಗೆ ಪ್ರಿಪೇರ್ ಮಾಡ್ತೀನಿ ನೋಡಿ. ಮೊದಲಿಗೆ ಕೊಕೊನಟ್ ಆಯಿಲ್ ಹಾಕಿದ್ದೀನಿ. ಕೊಕೊನಟ್ ಆಯಿಲು ಸ್ವಲ್ಪ ಕಾದ ನಂತರ ಇದಕ್ಕೆ ಸಾಸಿವೆ ಹಾಕ್ತೀನಿ, ಲೈಟಾಗಿ ಜೀರಿಗೆ ಹಾಕ್ತೀನಿ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಲೈಟಾಗಿ ಜೀರಿಗೆ ಹಾಕ್ತೀನಿ ಮತ್ತು ವಾಮಕಾಳು ಹಾಕಬೇಕು. ಲೈಟಾಗಿ ಹಾಕಿದ್ದೀನಿ. ಈಗ ಕರಿಬೇವು ಲೈಟಾಗಿ ಹಾಕಿದ್ದೀನಿ. ಇಷ್ಟು ಒಗ್ಗರಣೆ ಬಿಟ್ಟಿದೆ. ಆಮೇಲೆ ಸಾಸಿವೆ ಪಟ್ಪಟ ಅಂದ ತಕ್ಷಣವೇ ನಾನು ಬೆಳ್ಳುಳ್ಳಿ, ಚಿಕ್ಕ ಬೆಳ್ಳುಳ್ಳಿ ಇದೆ, ಅದನ್ನು ಸುಲಿದಿಟ್ಕೊಂಡು ಬೆಳ್ಳುಳ್ಳಿ ಹಾಕ್ತೀನಿ. ಸಾಸಿವೆ ಇದಾಗ್ತಾಯಿದೆ, ಪಟಪಟ ಅಂತ ಇದೆ, ಆವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ. ಈಗ ಮಾವಿನಕಾಯಿ, ಈಗ ರುಬ್ಬಿರೋ ಮಸಾಲೆ ಹಾಕಿದ್ದೀನಿ. ಚೆನ್ನಾಗಿದು ಗ್ಯಾಸಲ್ಲಿ ಬೇಕಿಟ್ಟಿದ್ದೀನಿ. ಬಾಣಲಿ ಮೇಲೆ ಚೆನ್ನಾಗಿ ಕುದ್ದು ಬರಬೇಕು. ಆವಾಗ ಮಾವಿನಕಾಯಿ, ಬಾಡಿರೋ ಮಾವಿನಕಾಯಿನ ಹಾಕಬೇಕು. ಹೆಚ್ಚಿರೋ ಇದೊಂದು 10-15 ದಿನ ಸ್ಟೋರ್ ಮಾಡ್ಕೋಬೋದು. ಜಾಸ್ತಿ ದಿನ ಇಡೋಕ್ಕಾಗಲ್ಲ, ಇದು ಬೇಗ ಇದಾಗಿರುತ್ತೆ. ಚೆನ್ನಾಗಿ ಕುದ್ದಿದೆ. ಮಾವಿನಕಾಯಿ ಹಾಕ್ತಾಯಿದ್ದೀನಿ. ಬಾಡಿರೋ ಮಾವಿನಕಾಯಿ ಹಾಕಿದ್ದೀನಿ. ಮಿಕ್ಸ್ ಮಾಡೋಣ. ಇದಕ್ಕೆ ಒಂದು 2 ಹಸಿಮೆಣಸು ಹಾಕಿದ್ದೀನಿ. ಇಷ್ಟೇ ಗಾಯ್ಸ್, ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ಇದು ಒಂದ್ಸರಿ ಇನ್ನೊಂದು 6 ಅವರ್ಸು ಡಬ್ಬದಲ್ಲಿ ಹಾಕಿ ಬಿಟ್ಬಿಟ್ರೆ
ತಿನ್ನಲು ಉಪ್ಪಿನಗೆ ಅನ್ನ ಜೊತೆ ಊಟ ಮಾಡೋಕ್ಕಲ್ಲ ಸಖತ್ತಾಗಿರುತ್ತೆ. ಸೂಪರಾಗಿದೆ, ಬಂದಿದೆ. ಇಷ್ಟೇ. ಇದು ನನ್ನ ಸ್ಟೈಲು ಉಪ್ಪಿನಕಾಯಿ ಆಯಿತಾ. ಇದು ನಮ್ಮ ಮನೆಯಲ್ಲಿ ಅರ್ಜೆಂಟಿಗೆ ಮಾಡುವಂಥ ಉಪ್ಪಿನಕಾಯಿ ಇದು ಆಯಿತಾ. ಪಟ್ ಅಂತ ಮಾಡ್ಕೋಬೋದು. 1 kg ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು ಡಬ್ಬ ಮುಚ್ಚಳ ಇಟ್ಬಿಡೋಣ. ಒಂದು 15 ದಿನ ಯೂಸ್ ಮಾಡ್ಕೋಬೋದು. ಉಪ್ಪಿನಕಾಯಿ ಮೊಸರನ್ನ ಜೊತೆ ಒಳ್ಳೆ ಕಾಂಬಿನೇಷನ್ನು, ಸಖತ್ತಾಗಿದೆ. ಫ್ರೆಂಡಲ್ಲಿ ಹಾಂ, ಹಂಗೆ ಬನ್ನಿ. ಈ ಕಡೆ ಬಂದೇ ಇಲ್ಲ, ಸುಮಾರು ದಿನ ಆಯಿತು. ಹಾಂ, ಬನ್ನಿ ಇಲ್ಲಿ. ಈ ಕಡೆ ಬಂದೇ ಇಲ್ಲ. ಹೌದಾ, ಟೊಮೆಟೊ ಕುಯ್ತಾ ಇದ್ದೀರಾ? ಏನು ಮಾಡೋಕ್ಕೆ? ಹಾಂ, ಹೌದಾ? ಏನು ಮಳೆ ಬರೋಂಗಿದೆ ಹೆಂಗೆ? ಹಾಂ, ನೋಡಿ ಈ ಥರ ಇದೆ. ಹಾಂ, ಹಬ್ಬ ಸ್ಟಾರ್ಟ್ ಆಗಿದೆಯಲ್ಲ? ಇಲ್ಲ, 1ನೇ ತಾರೀಕೆ ಅದು. ಹಾಂ, ಅಲ್ಲ ಇವಾಗೇನೋ ಉತ್ಸವ ಏನೇನೋ ಸಣ್ಣದಾಗಿ ಏನೋ ಮಾಡ್ತಾನೆ ಇರ್ತಾರಲ್ಲ, 24ರಿಂದ ಸ್ಟಾರ್ಟ್ ಆಗಿದೆ. ನೈಟ್ ಹೊತ್ತು ಹಿಂಗೆ ಕಾಣಿಸುತ್ತೆ. ಇದು ನಮ್ಮ ಹೋಟೆಲ್ಲ, ಇದು ಫುಡ್ ಗ್ಯಾಲರಿ ಈಗ ಕಾಣಿಸುತ್ತೆ. ಇವತ್ತು ನೈಟ್ ಊಟಕ್ಕೆ ನಾವು ಆಮ್ಲೆಟ್ ಮಾಡ್ತಾಯಿದ್ದೀವಿ. ಆಮ್ಲೆಟ್ ಆಗ್ತಾಯಿದೆ, ತಿಂದ್ಬಿಟ್ಟು. ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿರುತ್ತೆ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.